ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕ್ರೌನ್ ಜ್ಯುವೆಲ್ ಮುಗ್ದಿದೆ, ನಿಜವಾಗ್ಲೂ ಅದ್ಭುತವಾದ ಶೋ ಅಂತಾನೆ ಹೇಳ್ಬಹುದು. ನನ್ನ ಚಾನಲ್ ಅಲ್ಲಿ ರಿವ್ಯೂನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ. ಅಂಡ್ ಈಗ ESPN ಅವರ ಕಡೆಯಿಂದ ರೇಟಿಂಗ್ಸ್ ಕೂಡ ಹೊರಗಡೆ ಬಂದಿದೆ. ESPN ಅವರು ಫೈನಲಿ ಕ್ರೌನ್ ಜ್ಯುವೆಲ್ ಗೆ ಬಿ ರೇಟಿಂಗ್ ನ ಕೊಟ್ಟಿದ್ದಾರೆ. ಕಳೆದ ಬಾರಿ ರೆಸಲ್ ಪಲೂಜಾಗೆ ಸಿ ರೇಟಿಂಗ್ ನ ಕೊಟ್ಟಿದ್ರು, ಬಟ್ ಈಗ ಬಿ ರೇಟಿಂಗ್ ಗೆ ಬಂದಿದೆ ಕ್ರೌನ್ ಜ್ಯುವೆಲ್. ಅಂಡ್ ಅವರೇ ರಿವ್ಯೂ ಅಲ್ಲಿ ತಿಳಿಸಿದ್ದಾರೆ, ಒಂದು ರೆಸಲ್ ಪಲೂಜಾ ಅನ್ನೋ ಒಂದು ಡೌನ್ ಇಂದ WWE ಅವರು ಮತ್ತೆ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ ಕ್ರೌನ್ ಜ್ಯುವೆಲ್ ನ ಕೊಟ್ಟು ಅಂತ. ಅಷ್ಟೇ ಅಲ್ಲ, ಮ್ಯಾಚಸ್ ಗಳಿಗೂ ಕೂಡ ಇವರು ರೇಟಿಂಗ್ ನ ಕೊಟ್ಟಿದ್ದಾರೆ. ಅವರು ಜಾನ್ ಸಿನಾ ಹಾಗೆ AJ ಸ್ಟೈಲ್ ಅವರ ಸಿಂಗಲ್ಸ್ ಮ್ಯಾಚ್ ಗೆ A ಗ್ರೇಡ್ ರೇಟಿಂಗ್ ನ ಕೊಟ್ರೆ, ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಕಬೂಕಿ ವಾರಿಯರ್ಸ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಗೆ ಬಿ ರೇಟಿಂಗ್ ನ ಕೊಟ್ಟಿದ್ದಾರೆ. ಸ್ಟೆಫನಿ ವೆಕರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಮ್ಯಾಚ್ ಗೆ -C ರೇಟಿಂಗ್ ನ ಕೊಟ್ಟಿದ್ದಾರೆ. ಬ್ರಾನ್ಸನ್ ರೀಡ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಗೆ C ರೇಟಿಂಗ್ ನ ಕೊಟ್ಟಿದ್ದಾರೆ. ಸೆತ್ ರೋಲಿನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಗೆ ಬಿ ರೇಟಿಂಗ್ ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಯಾಕೆ ಇವರಿಗೆ ಸ್ಟೆಫನಿ ವೆಕರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಮ್ಯಾಚ್, ಬ್ರಾನ್ಸನ್ ರೀಡ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಇಷ್ಟ ಆಗಲಿಲ್ಲ ಅಂತ, ಬಟ್ ಇವರು CC ರೇಟಿಂಗ್ ನ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಓವರ್ ಆಲ್ ಕ್ರೌನ್ ಜ್ಯುವೆಲ್ ಗೆ ಬಿ ರೇಟಿಂಗ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ESPN ಅವರ ಕಡೆಯಿಂದ. ಆದ್ರೂ ಕೂಡ WWE ಅವರಿಗೆ ಬೇಜಾರಾಗಿರುತ್ತೆ, ಯಾಕಂದ್ರೆ WWE ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ A ರೇಟಿಂಗ್ ನ ಪಡ್ಕೊಳ್ಳೋದಕ್ಕೆ. A ರೇಟಿಂಗ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಜಾನ್ ಸಿನಾ ಹಾಗೆ AJ ಸ್ಟೈಲ್ ಅವರ ಮ್ಯಾಚ್ ಕೂಡ A ರೇಟಿಂಗ್ ಸಿಕ್ಕಿದೆ. ಅಂಡ್ ಈಗ ಈ ಮ್ಯಾಚ್ ಬಗ್ಗೆ ಕೆಲವೊಂದಷ್ಟು ಡೀಟೇಲ್ಸ್ ಕೂಡ ಹೊರಗಡೆ ಬಂದಿದೆ. ನಿಮ್ಗೆ ಗೊತ್ತಿರಬಹುದು, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಏನಾದ್ರು ಗೆದ್ದಿದ್ರೆ ಇದು ಜಾನ್ ಸಿನಾ ಅವರ ಕರಿಯರ್ ನ 100ನೇ ಪ್ರೀಮಿಯಂ ಲೈವ್ ಇವೆಂಟ್ ವಿಕ್ಟರಿ ಆಗೋದು. ಅಂಡ್ ಅದೇ ರೀತಿ ಈ ಒಂದು ವಿಕ್ಟರಿ ಕೂಡ ಅವರಿಗೆ ಆಗಿದೆ. ಸೊ ಈಗ ನಮ್ಮ ಜಾನ್ ಸಿನಾ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ. ಅಂಡರ್ಟೇಕರ್ ಆದ್ಮೇಲೆ ಇವರು 100 ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಗೆದ್ದಿರ್ತಕ್ಕಂತಹ 2ನೇ ಸೂಪರ್ ಸ್ಟಾರ್ಸ್ ಗಳಾಗಿದ್ದಾರೆ. ಅಂಡರ್ಟೇಕರ್ ಅವರು ಐ ಥಿಂಕ್ 106, 107, 108 ರಲ್ಲಿ ಇರಬೇಕು. ಬಟ್ ಎರಡನೇದಾಗಿ ನಮ್ಮ ಜಾನ್ ಸಿನಾ ಅವರು 100 ಪ್ರೀಮಿಯಂ ಲೈವ್ ಇವೆಂಟ್ ಗಳಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ನಮ್ಮ ಜಾನ್ ಸಿನಾ ಅವರು ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ AJ ಸ್ಟೈಲ್ಸ್ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಇಂಟ್ರೊಡಕ್ಷನ್ ಕೂಡ ಬರ್ಕೊಂಡು ಬಂದು ಕೊಡ್ತಾರೆ. ಅಂಡ್ ಅದರಲ್ಲಿ ಬುಲೆಟ್ ಕ್ಲಬ್ ಮೆನ್ಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಾನ್ ಸಿನಾ ಅವ್ರಿಗೋಸ್ಕರ ಸ್ಟ್ಯಾಂಡಿಂಗ್ ಓವೇಶನ್ ಸಿಗ್ತಾ ಇತ್ತಂತೆ. ಅಷ್ಟೇ ಅಲ್ಲ, ಲಿಟರಲಿ AJ ಸ್ಟೈಲ್ ಅವ್ರಿಗೂ ಕೂಡ ಗೊತ್ತಿರಲಿಲ್ವಂತೆ ಜಾನ್ ಸಿನಾ ಅವರು ನನಗೋಸ್ಕರ ಸ್ಪೆಷಲ್ ಇಂಟ್ರೊಡಕ್ಷನ್ ಲೈನ್ ನ ಬರ್ಕೊಂಡು ಬಂದಿರ್ತಾರೆ ಅಂತ. ನಿಜವಾಗ್ಲೂ ಇವರ ನಡುವೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇತ್ತು. ಅಂಡ್ ಅದರಿಂದಾನೇ ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿ ನಮಗೆ ಕ್ರೌನ್ ಜ್ಯುವೆಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ಕ್ರೌನ್ ಜ್ಯುವೆಲ್ ಮುಗಿದ್ಮೇಲೆ WWE ಅವರು ಪ್ರೆಸ್ ಇವೆಂಟ್ ನ ಆಫ್ ಕೋರ್ಸ್ ಮಾಡೇ ಮಾಡ್ತಾರೆ. ಅಂಡ್ ಈಗ ಪ್ರೆಸ್ ಇವೆಂಟ್ ಬದಲು WWE ಅವರು ಕಿಕ್ ಆಫ್ ಶೋ ಹಾಗೆ ಪೋಸ್ಟ್ ಶೋ ಅಂತ ಶೋಗಳನ್ನ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಪೋಸ್ಟ್ ಇವೆಂಟ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಮಾತಾಡಬೇಕಾದ್ರೆ ಇಡೀ ಕ್ರೌಡ್ ಯಾವ ರೀತಿ ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಆಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಗೊತ್ತಾ. ಲಿಟರಲಿ ವಿ ವಾಂಟ್ ಎಡ್ಜ್, ವಿ ವಾಂಟ್ ಎಡ್ಜ್, ವಿ ವಾಂಟ್ ಎಡ್ಜ್ ಅನ್ನೋ ಒಂದು ಚಾನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಇಗ್ನೋರ್ ಮಾಡ್ತಾ ಕೂತ್ಕೊಬಿಡ್ತಾರೆ. ಅಷ್ಟೇ ಅಲ್ಲ, ಜಾನ್ ಮಾಕ್ಸ್ಲಿ ಚಾಂಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಇಗ್ನೋರ್ ಮಾಡ್ತಾರೆ. MJF ಅವರ ಚಾಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫಕ್ ಅಪ್ ಸೌದಿ, ವಿ ವಾಂಟ್ ಮೇನಿಯಾ ಅನ್ನೋ ಒಂದು ಚಾಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅದೆಲ್ಲ ಚಾಂಟ್ ಗಳನ್ನ ಕೇಳಿಸ್ಕೊಂಡು ನಮ್ಮ ಟ್ರಿಪಲ್ ಎಚ್ ಅವರು ಹೇಗೆ ಅದನ್ನೆಲ್ಲದನ್ನು ಕೂಡ ಇಗ್ನೋರ್ ಮಾಡ್ತಾ ಇದ್ರು ಅಂತ ನನಗಂತೂ ಅರ್ಥ ಆಗಿಲ್ಲ. ಒಟ್ನಲ್ಲಿ ಆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರ ಫೇಸ್ ನೋಡ್ಬೇಕಾಗಿತ್ತು. ನಿಜವಾಗ್ಲೂ ನಾನು ಇಲ್ಲಿಗೆ ಯಾಕಾದ್ರೂ ಬಂದು ಅಂತ ಅವ್ರ ಫೇಸ್ ಅಲ್ಲಿ ಹೇಳ್ತಾ ಇದ್ರು. ಲಿಟರಲಿ ಅದಂತೂ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದ್ರು, ಬಟ್ ಅದನ್ನೆಲ್ಲದನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಆಫ್ ಕೋರ್ಸ್ ಇಗ್ನೋರ್ ಮಾಡ್ತಾ ಇದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಟೆಫನಿ ವೆಕರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, 2025ರಲ್ಲಿ ಈಗಾಗಲೇ ನಮ್ಮ ಸ್ಟೆಫನಿ ವೆಕರ್ ಅವರು ವಿಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಕೂಡ ಗೆದ್ಕೊಂಡಿದ್ದಾರೆ. ಲಿಟರಲಿ 2025 ಇನ್ನೇನು ಮುಗಿತಾ ಬಂತು, ಇನ್ನು 2 ತಿಂಗಳು ಮಾತ್ರ ಬಾಕಿ ಇರೋದು. 2025ರಲ್ಲಿ WWE ಕಂಪನಿಯಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ಏನೇನು ಅಕಾಂಪ್ಲಿಷ್ಮೆಂಟ್ ಗಳನ್ನ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಅವರು NXT ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ನ ಗೆದ್ರು. ಅದಾದ್ಮೇಲೆ NXT ವಿಮೆನ್ಸ್ ಚಾಂಪಿಯನ್ಶಿಪ್ ನ ಗೆದ್ರು. ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ಹಾಗೆ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಸೇಮ್ ಟೈಮ್ ಅಲ್ಲಿ ಅವರು ಇಟ್ಕೊಂಡಿದ್ರು. ಅದಾದ್ಮೇಲೆ ಮೈನ್ ರೋಸ್ಟರ್ ಗೆ ಬಂದು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆಲ್ತಾರೆ. ಅಂಡ್ ಈಗ ವಿಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ದಾರೆ. ಸೊ ಇಷ್ಟೆಲ್ಲಾ ವಿಚಾರಗಳನ್ನು ಕೂಡ ನಮ್ಮ ಸ್ಟೆಫನಿ ವೆಕರ್ ಅವರು ಒಂದೇ ಒಂದು ವರ್ಷದಲ್ಲಿ ಅಚೀವ್ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಫ್ಯೂಚರ್ WWE ಕಂಪನಿಯಲ್ಲಿ ಸಿಕ್ಕಾಪಟ್ಟೆ ಬ್ರೈಟ್ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ರೋಲಿನ್ಸ್ ಹಾಗೆ ವಿಷನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕ್ರೌನ್ ಜ್ಯುವೆಲ್ ನ ಕಿಕ್ ಆಫ್ ಇವೆಂಟ್ ಅಲ್ಲಿ ನಮ್ಮ ಸೆತ್ ರೋಲಿನ್ಸ್ ಅವರು ವಿಷನ್ ನ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಅದಾದ್ಮೇಲೆ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಪಾಲಿಮಿನ್ ಅವರು ಹೇಳ್ತಾ ಇರ್ತಾರೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ, ಸೆತ್ ರೋಲಿನ್ಸ್ ಅವರು ಬಂದು ನಿಮ್ಮ ಬಳಿ ಬೇಡ್ಕೊಂಡ್ರು ಕೂಡ ನೀವು ಆ ಒಂದು ಮ್ಯಾಚ್ ಅಲ್ಲಿ ಹೆಲ್ಪಿಗೆ ಹೋಗಬಾರ್ದು. ಯಾರು ಗೆಲ್ತಾರೆ ಅಂತ ನಾವು ಇವತ್ತು ನೋಡ್ಬೋಣ, ಯಾರು ಬೆಸ್ಟ್ ಮ್ಯಾನು ಅಂತ ಇವತ್ತು ನಮಗೆ ಗೊತ್ತಾಗ್ಬಿಡುತ್ತೆ. ನಿಜವಾಗ್ಲೂ ಅವ್ರು ಕರೆದ್ರು ಕೂಡ ನೀವು ಹೋಗ್ಬಾರ್ದು. ಅವನೇನಾದ್ರೂ ಸೋತ್ರೆ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂತ ನಿಮ್ಮಿಬ್ಬರಿಗೂ ಕೂಡ ಗೊತ್ತಿರಬಹುದು ಅಂತ ನಮ್ಮ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ ಹೇಳ್ತಾರೆ. ಬಟ್ ಇಲ್ಲಿ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲಿನ್ಸ್ ಅವರು ಅಂತೂ ಇಂತೂ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿದ್ದಾರೆ. ಸೊ ಈಗ ಈ ಒಂದು ಸ್ಟೋರಿಲಿ ಯಾವ ರೀತಿ ಪ್ಲಾನ್ ಆಗುತ್ತೆ
ಏನಾಗುತ್ತೆ ಅಂತ ನೋಡಬೇಕು. ಲಿಟ್ರಲಿ ಪಾಲಿಮೆನ್ ಆಗಿ ಸೆತ್ ರಾಲಿನ್ಸ್ ಅವರ ನಡುವೆ ಈಗಾಗಲೇ ಡಬ್ಲ್ಯೂ ಅವರು ಟೆನ್ಷನ್ಸ್ನ ತೋರಿಸಿದ್ದಾರೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಆ ರೀತಿ ಹೇಳಿದ್ನ ನಮ್ಮ ಸೆತ್ ರಾಲಿನ್ಸ್ ಅವರು ನೋಡಿದಾರೋ ಇಲ್ವೋ, ಪಾಲಿಮೆನ್ ಅವರ ಇಂಟೆನ್ಷನ್ ಏನಿತ್ತು, ಸೋತಿದ್ರೆ ಪಾಲಿಮೆನ್ ಅವರು ಏನ್ ಮಾಡೋರು, ಈ ಒಂದು ಸ್ಟೋರಿನೇ ಡಬ್ಲ್ಯೂ ಅವರು ಬಿಲ್ಡ್ ಮಾಡ್ತಾ ಹೋಗಿ ಫೈನಲಿ ಸೆತ್ ರಾಲಿನ್ಸ್ ಅವ್ರಿಗೂ ಕೂಡ ಪಾಲಿಮೆನ್ ಅವರು ಮೋಸ ಮಾಡೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಕಾದ್ ನೋಡೋಣ ಗೈಸ್ ಡಬ್ಲ್ಯೂ ಅವರು ಯಾವ ರೀತಿ ಇದನ್ನೆಲ್ಲದನ್ನು ಕೂಡ ಪ್ಲಾನ್ ಮಾಡ್ತಾರೆ ಅಂತ. ವಿಷನ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸ್ವಲ್ಪ ನಮ್ಮ ಬ್ಲಡ್ ಲೈನ್ ಬಗ್ಗೆನೂ ಕೂಡ ಮಾತಾಡೋಣ. ನಿಮಗೆ ಗೊತ್ತಿರಬಹುದು ಕ್ರೌನ್ ಜ್ಯುವೆಲ್ ಅಲ್ಲಿ ನಮಗೆ ಬ್ರಾನ್ಸನ್ ರೀಡ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಆಸ್ಟ್ರೇಲಿಯನ್ ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇರುತ್ತೆ. ಆ ಕಡೆಯಿಂದ ಬ್ರಾನ್ ಬ್ರೇಕರ್ ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಕಡೆ ರೋಮನ್ ರೈನ್ಸ್ ಅವರನ್ನ ಕಾಪಾಡೋದಕ್ಕೆ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವರು ಕೂಡ ಬರ್ತಾರೆ. ಬಟ್ ಇಲ್ಲಿ ಉಲ್ಟಾ ಜಿಮ್ಮಿ ಊಸೋ ಅವರ ಕಾರಣದಿಂದ ಅಲ್ಲ, ಬದಲಿಗೆ ಜೇ ಊಸೋ ಅವರು ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ಆಗ್ತಂತಹ ಕಾರಣ ರೋಮನ್ ರೈನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋತಿದ್ದಾರೆ. ಲಿಟ್ರಲಿ ಈಗ ಬ್ಲಡ್ ಲೈನ್ ಸ್ವಲ್ಪ ಬ್ರೇಕಪ್ ಆಂಗಲ್ ನ ಇಟ್ಕೊಂಡಿದೆ ಅಂತಾನೆ ಹೇಳ್ಬಹುದು. ನಾವೆಲ್ಲರೂ ಕೂಡ ಇಷ್ಟದಿಂದ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಜೇ ಊಸೋ ಹಾಗೆ ರೋಮನ್ ರೈನ್ಸ್ ಅವರು ಸೇಮ್ ಪೇಜ್ ಅಲ್ಲಿ ಇದ್ದಾರೆ ಅಂತ. ಬಟ್ ಈಗ ಜೇ ಊಸೋ ಅವರ ಕಾರಣದಿಂದನೇ ರೋಮನ್ ರೈನ್ಸ್ ಅವರು ಸೋತಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ 40 ಆದ್ಮೇಲೆ ಸೋತಿರ್ತಕ್ಕಂತಹ ಸಿಂಗಲ್ಸ್ ಮ್ಯಾಚ್ ಇದು, ಅದು ಕೂಡ ಪಿನ್ ಆಗಿರ್ತಕ್ಕಂತಹ ಸಿಂಗಲ್ಸ್ ಮ್ಯಾಚ್. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಟ್ರೈಬಲ್ ಚೀಫ್ ಎರಾ ಇಂದ, ಅಂದ್ರೆ ಟ್ರೈಬಲ್ ಚೀಫ್ ಆಗಿ ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗಿದ್ರಲ್ಲ 2020 ಅಂತ ಅನ್ಕೋತೀನಿ, 2021 ಅಲ್ಲಿಂದ ಇಲ್ಲಿವರೆಗೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿರೋದು ಇಬ್ಬರು ಸೂಪರ್ ಸ್ಟಾರ್ಸ್ಗಳು. ಮೊದಲನೇದಾಗಿ ಕೋಡಿ ರೋಡ್ಸ್, ಎರಡನೇದಾಗಿ ಬ್ರಾನ್ಸನ್ ರೀಡ್. ನಾನಿಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಮಲ್ಟಿ ಪರ್ಸನ್ ಮ್ಯಾಚ್ ಅಲ್ಲಿ ಮಾತಾಡ್ತಾ ಇಲ್ಲ. ಮಲ್ಟಿ ಪರ್ಸನ್ ಮ್ಯಾಚ್ ಅಲ್ಲಿ ನಮ್ಮ ಜೇ ಊಸೋ ಅವರು ಕೂಡ ಪಿನ್ ಮಾಡಿದ್ದಾರೆ, ಅದೇ ರೀತಿ ಸೋಲೋ ಸಿಕೋವ್ ಅವರು ಕೂಡ ಪಿನ್ ಮಾಡಿದ್ದಾರೆ. ಸೊ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ 2020ರಿಂದ ಕೋಡಿ ರೋಡ್ಸ್ ಹಾಗೆ ಬ್ರಾನ್ಸನ್ ರೀಡ್ ಇವರಿಬ್ಬರೇ ಪಿನ್ ಮಾಡಿರೋದು ಅಂತಾನೆ ಹೇಳ್ಬಹುದು. ಇನ್ನ ಒಂದು ಮ್ಯಾಚ್ ಎಲ್ಲ ಮುಗಿದ್ಮೇಲೆ ರೋಮನ್ ರೈನ್ಸ್, ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರ ಒಂದು ಪ್ರೋಮೋನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ಅಂಡ್ ಅದರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಜಿಮ್ಮಿ ಊಸೋ ಹಾಗೆ ಜೇ ಊಸೋಗೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನೀವಿಲ್ಲಿ ಬಂದು ಏನ್ ಮಾಡಿದ್ರಿ, ನನಗೆ ನಿಮ್ಮ ಅಗತ್ಯಕತೆ ಇತ್ತು, ಬಟ್ ನಾನು ನಿಮ್ಮನ್ನ ಕರೆದಿರ್ಲಿಲ್ಲ, ನಾನು ಇದನ್ನ ಒಬ್ಬಂಟಿಯಾಗಿ ಮಾಡ್ತಾ ಇದ್ದೆ. ನಾವೀಗ ಹಳೆ ಟೈಮಲ್ಲಿ ಇಲ್ಲ, ಹಳೆ ಟೈಮಲ್ಲಿ ಈ ರೀತಿ ಏನಾದರೂ ಆಗಿದ್ದಿದ್ರೆ ಒಪ್ಕೋಬೋದಾಗಿತ್ತು. ಬಟ್ ಈಗ ಟೈಮು ಬದಲಾಗಿದೆ, ಈಗ ನಾವು ಈ ರೀತಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಜಿಮ್ಮಿ, ನಾನು ನಿನ್ನನ್ನು ಇಷ್ಟಪಡ್ತೀನಿ, ಜೇ ನಾನು ಕೂಡ ನಿನ್ನನ್ನು ಇಷ್ಟಪಡ್ತೀನಿ, ಬಟ್ ನಿಜವಾಗ್ಲೂ ಕ್ರಿಸ್ಮಸ್ ತನಕ ನನಗೆ ನಿಮ್ಮ ಮುಖನ ತೋರಿಸ್ಬೇಡಿ ಅಂತ ರೋಮನ್ ರೈನ್ಸ್ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಕ್ರಿಸ್ಮಸ್ ತನಕ ನನಗೆ ನಿನ್ನ ಮುಖನ ತೋರಿಸ್ಬೇಡಿ ಅಂತ ಜಿಮ್ಮಿ ಊಸೋ ಹಾಗೆ ಜೇ ಊಸೋಗೆ ರೋಮನ್ ರೈನ್ಸ್ ಅವರು ಯಾಕೆ ಹೇಳಿದ್ರು? ರೋಮನ್ ರೈನ್ಸ್ ಅವ್ರು ಏನಾದ್ರು ಡಿಸೆಂಬರ್ ಅಲ್ಲಿ ಕ್ರಿಸ್ಮಸ್ ಆಗುತ್ತಲ್ಲ ಅಲ್ಲಿವರೆಗೂ ಏನಾದ್ರು ಲೀವ್ಗೆ ಹೋಗ್ತಾ ಇದ್ದಾರಾ? ಅವ್ರೇನಾದ್ರು ಲೀವ್ಗೆ ಹೋದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಅಥವಾ ರೋಮನ್ ರೈನ್ಸ್ ಅವರು ಜಿಮ್ಮಿ ಹಾಗೆ ಜೇ ನೀವಿಬ್ರು ಕ್ರಿಸ್ಮಸ್ ತನಕ ಡಬ್ಲ್ಯೂ ಕಂಪನಿಗೆ ಬರಬೇಡಿ ಅಂತ ಏನಾದ್ರು ಹೇಳಿದ್ರ? ಏನು ಕೂಡ ಕ್ಲಾರಿಟಿ ಇಲ್ಲ. ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ನಿಮ್ಮಿಬ್ರನ್ನ ನಾನು ಕ್ರಿಸ್ಮಸ್ ತನಕನೂ ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟೇ ಅಲ್ಲ, ಅದಾದ್ಮೇಲೆ ನಮ್ಮ ಜೇ ಊಸೋ ಅವರು ಜಿಮ್ಮಿ ಊಸೋಗೆ ಹೇಳ್ತಾ ಇರ್ತಾರೆ, ರೋಮನ್ ರೈನ್ಸ್ ಯಾವತ್ತಿದ್ರು ಕೂಡ ರೋಮನ್ ರೈನ್ಸು, ಅವನು ಯಾವತ್ತೂ ಕೂಡ ಬದಲಾಗೋದಿಲ್ಲ, ಅಂಡ್ ಅವನಿಗೆ ನಮ್ಮ ಹೆಲ್ಪ್ ಕೂಡ ಬೇಕಾಗಿಲ್ಲ, ಅದಕ್ಕೋಸ್ಕರ ನಾನು ಔಟ್ ಅಂತ ನಮ್ಮ ಜೇ ಊಸೋ ಅವರು ಜಿಮ್ಮಿ ಊಸೋನ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಲಿಟ್ರಲಿ ಏನು ಪ್ಲಾನ್ ಮಾಡ್ತಾ ಇದೆ ಡಬ್ಲ್ಯೂ ಅವರು ಅಂತ ಏನು ಕೂಡ ಐಡಿಯಾ ಸಿಗ್ತಾ ಇಲ್ಲ. ಆ ಕಡೆ ವಿಷನ್ ಅಲ್ಲೂ ಕೂಡ ಇದೇ ಗತಿ ನೋಡೋದಕ್ಕೆ ಸಿಗ್ತಾ ಇದೆ, ಅಂಡ್ ಈ ಕಡೆ ಬ್ಲಡ್ ಲೈನ್ ಅಲ್ಲೂ ಕೂಡ ಇದೇ ಗತಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಮ್ಗೆ ಅನಿಸುತ್ತೆ ಇದನ್ನೆಲ್ಲದನ್ನು ಕೂಡ ನೋಡಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.